ಹಲೋ ವಿದ್ಯಾರ್ಥಿಗಳೇ, UCMSನಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು ಅಂತ ನಾವು ತೋರಿಸ್ಕೊಡ್ತೇವೆ. ಸೊ ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ. ಗೂಗಲ್ನಲ್ಲಿ ಸರ್ಚ್ ಮಾಡಿಬಿಡಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ ನಂತರ ಇಲ್ಲಿ ಸರ್ಚಲ್ಲಿ UCMS ಲಾಗಿನ್ ಅಂತ ಸರ್ಚ್ ಮಾಡಿ. ಮೊದಲ ರಿಸಲ್ಟನ್ನು ಒತ್ತಿ ಮೊದಲ ಲಿಂಕನ್ನು ಓಪನ್ ಮಾಡಿ. ಈ ಸ್ಕ್ರೀನ್ ಬರುತ್ತದೆ. ಇದರಲ್ಲಿ ಲಾಗಿನ್ ಅಂತ ಇದೆ. ಇದರಲ್ಲಿ ಸ್ಟಾರ್ಟಿಂಗ್ ಆಗಿ ಸ್ಟೇಟ್ ಅಡ್ಮಿನ್, ಯೂನಿವರ್ಸಿಟಿ, ಕಾಲೇಜ್ ಲಾಗಿನ್, ಹಾಗೆ ಸ್ಟೂಡೆಂಟ್ ಲಾಗಿನ್ ಇರುತ್ತೆ. ಸ್ಟೂಡೆಂಟ್ ಲಾಗಿನ್ನ ನೀವು ಓಪನ್ ಮಾಡಬೇಕು. ನಂತರ ಇಲ್ಲಿ ಇನ್ಫಾರ್ಮೇಷನ್, ಇಲ್ಲಿ ಕ್ಯಾಪ್ಚಾ, ಈ ವಿಂಡೋ ನಿಮಗೆ ಕಾಣ್ತಾ ಇಲ್ಲ ಅಂದರೆ ನೀವು ಇಲ್ಲಿ 3 ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆ, ಅದನ್ನು ಟಿಕ್ ಮಾಡಿದರೆ ನಿಮಗೆ ಫುಲ್ ಸ್ಕ್ರೀನಲ್ಲಿ ಝೂಮ್ ಮಾಡಿಕೊಂಡು ನೀವು ಈ ಲಾಗಿನ್ ಪೇಜನ್ನು ನೋಡ್ಬೋದು. ಸೊ ನಿಮ್ಮ ಮೊದಲಿಗೆ ನಿಮ್ಮ ಯೂಸರ್ ID U32JO, ಒಂದು ಎಕ್ಸಾಂಪಲ್ ತಗೊಂಡಿದ್ದೇನೆ ನಾನು. U32JO, ಅದು O 0 ಅಲ್ಲ, O ಟೈಪ್ ಮಾಡಬೇಕು. 24A 0056, ಹಾಗೆ ಅವರ ಪಾಸ್ವರ್ಡ್ ಟೈಪ್ ಮಾಡುವಾಗ ಸೊ ಇಲ್ಲಿ ಕಣ್ಣಿನ ಚಿತ್ರ ಇರುತ್ತೆ, ನೀವು ಪಾಸ್ವರ್ಡನ್ನು ನೋಡ್ಬೋದು. ಸೊ ಇಲ್ಲಿ ಅವರ ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ನಿಮ್ಮ ಆಧಾರ್ ಕಾರ್ಡಲ್ಲಿ, SSLC ಮಾರ್ಕ್ ಕಾರ್ಡಲ್ಲಿ ಯಾವುದಿದೆ ಅದನ್ನೇ ಹಾಕುವಂಥದ್ದು. 08-08-2006 ಹೀಗೆ ಟೈಪ್ ಮಾಡಬೇಕು. ಡ್ಯಾಶ್ ಬದಲಿಗೆ ಸ್ಲ್ಯಾಶ್ ಹಾಕೋದು ಅಥವಾ 08 ಬದಲಿಗೆ 8-8 ಹಾಕಿದ್ರೆ ಬರಲ್ಲ. ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆ ಇಲ್ಲೊಂದು ಕ್ಯಾಪ್ಚಾ ಅಂತ ಇರುತ್ತೆ, ಎಂಟರ್ ಕ್ಯಾಪ್ಚಾ. ಇಲ್ಲಿ ಏನು ನಂಬರ್ ತೋರಿಸ್ತಾ ಇದೆ ಅದನ್ನು ಬದಲಾಯಿಸ್ಬೋದು. ನೀವು ರಿಫ್ರೆಶ್ ಒತ್ತಿದ್ರೆ ಚೇಂಜ್ ಆಗುತ್ತೆ. ಒಂದೊಂದು ಸಲ ತೋರಿಸಲ್ಲ, ನೆಟ್ವರ್ಕ್ ಇಲ್ಲದ ಟೈಮಲ್ಲಿ. ಅದನ್ನು ರಿಫ್ರೆಶ್ ಮಾಡಿದರೆ ಬದಲಾಗುತ್ತೆ. ಏನು ಬದಲಾಗಿದೆ ಅದೇ ನಂಬರನ್ನು ನೀವು ಟೈಪ್ ಮಾಡಬೇಕು. ಇಲ್ಲಿ ಸ್ಟೂಡೆಂಟು, ಇಲ್ಲಿ ಯೂಸರ್ ID ಹಾಗೆ ಪಾಸ್ವರ್ಡ್, ನಂತರ ಕ್ಯಾಪ್ಚಾ ಎಂಟರ್ ಮಾಡಿದ ನಂತರ ಲಾಗಿನ್ ಅಂತ ಒತ್ತಬೇಕು. ಲಾಗಿನ್ ಒತ್ತಿದ ಕೂಡಲೇ ನಿಮ್ಮ ಆಧಾರ್ ರಿವ್ಯಾಲಿಡೇಷನ್ ಅಂತ ಕೇಳುತ್ತೆ. ನಿಮ್ಮ ಆಧಾರ್ನಲ್ಲಿ ನಿಮ್ಮ ಹೆಸರೇನಿದೆ ಅದನ್ನು ಟೈಪ್ ಮಾಡಿ. ಹಾಗೆ ಆಧಾರ್ಗೆ ಯಾವ ಮೊಬೈಲ್ ಲಿಂಕ್ ಆಗಿರುತ್ತೆ ಅದನ್ನು ಟೈಪ್ ಮಾಡಬೇಕು. ನಂತರ ವ್ಯಾಲಿಡೇಟ್ ಒತ್ತಿ ಆಧಾರ್ ನಂಬರನ್ನು ಎಂಟರ್ ಮಾಡಿ. ಅದರ ಜೊತೆಗೆ ಆಧಾರ್ OTP ಎಂಟರ್ ಮಾಡಿದರೆ ನಿಮ್ಮ ಆಧಾರ್ ವ್ಯಾಲಿಡೇಷನ್ ಆಗುತ್ತೆ. ಅಂದರೆ ನಿಮ್ಮ ಹೆಸರೇನಾದರೂ ಬದಲಾವಣೆ ಮಾಡಿದಲ್ಲಿ ಆಧಾರಲ್ಲಿ ಅದು ಇಲ್ಲಿ ರಿಫ್ಲೆಕ್ಟ್ ಆಗುವಾಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಈ ಸ್ಟೂಡೆಂಟಿದು ಆಧಾರ್ ರಿವ್ಯಾಲಿಡೇಟ್ ಮಾಡೋಕ್ಕೆ ನನ್ನ ಹತ್ರ ಅವರ ಮೊಬೈಲ್ ನಂಬರ್ ಇಲ್ಲ. ಸಪೋಸ್ ಇದನ್ನು ಬೈಪಾಸ್ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗಬೇಕಾದ್ರೆ ನಾವು ಈ ಸ್ಕ್ರೀನ್ನ ರೈಟ್ ಸೈಡ್ ಮೇಲ್ಭಾಗದಲ್ಲಿ ಇಲ್ಲಿ ಕಾಣ್ತದೆ 3 ಲೈನ್ಗಳು ಕಾಣ್ತದೆ. 3 ಲೈನ್ಗಳು, ಆ 3 ಲೈನ್ ಮೇಲೆ ಒತ್ತಬೇಕು. ಹೀಗೆ ಕ್ರಾಸ್ ಮಾರ್ಕ್ ಬರುತ್ತೆ, ಅಂದರೆ ಮೆನು ಓಪನ್ ಆಗಿದೆ ಅಂತ ಅರ್ಥ. ಸೊ ಇದನ್ನು ಈ ಕಡೆ ಬಂದಾಗ ಇಲ್ಲಿ ನಿಮಗೆ ಮೆನು ಕಾಣಿಸುತ್ತೆ, ಹೋಮ್ ಸ್ಟೂಡೆಂಟ್ ಅಕಾಡೆಮಿಕ್ ಎಕ್ಸಾಮ್ ರಿಪೋರ್ಟ್ಸ್. ಇವಾಗ ಕೋರ್ಸ್ ರಿಜಿಸ್ಟ್ರೇಷನ್ ಯಾಕೆ ಮಾಡಬೇಕಂತ ಹೇಳಿದರೆ, ಪ್ರತಿ ಸೆಮಿಸ್ಟರ್ನಲ್ಲಿ ಪರೀಕ್ಷೆ ಎಕ್ಸಾಮ್ನ ಫೀಸ್ ಕಟ್ಟುವ ಮೊದಲು ಯಾವುದೆಲ್ಲ ಸಬ್ಜೆಕ್ಟ್ ಮೇಲೆ ಎಕ್ಸಾಮ್ ಕಟ್ತೀರಾ ಅಂತೇಳಿ ಅದನ್ನು ಸೆಲೆಕ್ಟ್ ಮಾಡಿ ಎಕ್ಸಾಮ್ ಫೀಸ್ ಕಟ್ಟಬೇಕಾಗುತ್ತೆ. ನೀವು ಇದನ್ನು ಅಕಾಡೆಮಿಕ್ಸ್ ಮೆನುವಲ್ಲಿ ಸರ್ಚ್ ಮಾಡ್ಬೋದು. ಅಕಾಡೆಮಿಕ್ಸ್ ಮೆನುವಲ್ಲಿ ಅದರಲ್ಲಿ ಫಸ್ಟ್ ಆಪ್ಷನ್ ಇದೆ ಕೋರ್ಸ್ ರಿಜಿಸ್ಟ್ರೇಷನ್. ಅದರಲ್ಲಿ ಫಸ್ಟ್ ಸೆಲೆಕ್ಷನ್ ಮಾಡಿ ಕೋರ್ಸ್ ರಿಜಿಸ್ಟ್ರೇಷನ್. ಈ ವಿಂಡೋ ಬರುತ್ತೆ, ಈ ಪೇಜ್ ಬರುತ್ತೆ. ಸೊ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಚೆಕ್ ಮಾಡಿ, ನಿಮ್ಮ ಹೆಸರು ಚೆಕ್ ಮಾಡಿ, ನಂತರ ನಿಮ್ಮ ಕೋರ್ಸ್ ಚೆಕ್ ಮಾಡಿ, ಪ್ರೋಗ್ರಾಮ್, ಹಾಗೆ ನಿಮ್ಮ ಡಿಸಿಪ್ಲಿನ್ ಚೆಕ್ ಮಾಡಿ. ತಪ್ಪಿದರೆ ಮೊದಲೇ ತಿಳಿಸ್ಬೇಕು. ಇದನ್ನೆಲ್ಲ ಚೆಕ್ ಮಾಡದೆ ಎಲ್ಲ ಸೆಲೆಕ್ಟ್ ಮಾಡಿ ಓಕೆ ಒತ್ತಿದರೆ ನಾವು ಅದನ್ನು ಅಪ್ರೂವ್ ಮಾಡಿದರೆ ಮತ್ತೆ ಅದನ್ನು ಬದಲಾಯಿಸಲಿಕ್ಕೆ ಬರಲ್ಲ. ಹಾಗಾಗಿ ಏನಿದೆ ಅದನ್ನು ಸೆಲೆಕ್ಟ್ ಮಾಡಬೇಕು, ಏನಿದೆ ಅದನ್ನು ಕರೆಕ್ಟಾಗಿ ಚೆಕ್ ಮಾಡಬೇಕು. ಸೆಮಿಸ್ಟರ್ ಬಂದು ಇಲ್ಲಿ ಸ್ಕೀಮ್ ಅಂತ ಇರುತ್ತೆ, ಸ್ಕೀಮಲ್ಲಿ ಸೆಲೆಕ್ಟ್ ಮಾಡಿ ನಿಮ್ಮ ಡ್ರಾಪ್ ಬಟನ್. NEP ಅಂತಿದೆ, SEP ಅಂತಿದೆ. ನಿಮ್ಮದಿಗೆ SEP ಬ್ಯಾಚ್, ಹಾಗಾಗಿ SEPಯನ್ನು ಸೆಲೆಕ್ಟ್ ಮಾಡಬೇಕು. SEPಯನ್ನು ಸೆಲೆಕ್ಟ್ ಮಾಡಬೇಕು. ಅದಾದ ನಂತರ ಸೇವ್ ಅಂತ ಒತ್ತಬೇಕು. ಸೇವ್ ಬಂದ ಮೇಲೆ ಆರ್ ಯು ಶ್ಯೂರ್ ವಾಂಟ್ ಟು ಸೇವ್ ಅಂತ ಕೇಳುತ್ತೆ, ಎಸ್ ಅಂತ ಒತ್ತಬೇಕು. ಸ್ಕೀಮ್ ಸೇವ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಈಗ ನಿಮಗೆ ಫಸ್ಟ್ ಸೆಮಿಸ್ಟರ್ನ ಅಕಾಡೆಮಿಕ್ ಇಯರ್ ಫಸ್ಟ್ ಸೆಮಿಸ್ಟರ್ ಅಂತೇಳಿ ತೋರಿಸಿದೆ. ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಒಂದು ಲಿಂಕ್ ಇದೆ, ನೀಲಿ ಕಲರ್ನ ಬಟನ್.
ಸೊ ಹೀಗೆ ಇದು ಫಸ್ಟ್ ಸೆಮ್ಮಿಗೆ, ನೆಕ್ಸ್ಟ್ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತಿಗೆ ಇಲ್ಲೇ ಬರುತ್ತೆ. ನೀವು ಪ್ರತಿ ಎಕ್ಸಾಮ್ನ ಮೊದಲಿದನ್ನು ಮಾಡಲೇಬೇಕು. ಅದನ್ನು ಮಾಡಿದರೆ ಮಾತ್ರ ಎಕ್ಸಾಮ್ ಫೀಸ್ ಕಟ್ಟಾಗಿ ಬರುತ್ತೆ, ಇಲ್ಲದ್ರೆ ಫೀಸ್ ಕಟ್ಟಾಗಿ ಬರಲ್ಲ. ಸೊ ಕೋರ್ಸ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಸೊ ಇಲ್ಲಿ ನಿಮ್ಮ ಸಬ್ಜೆಕ್ಟ್ಸಲ್ಲಿ ಕಾಣ್ತಾ ಇದೆ, ಇವರ ಕಾಂಬಿನೇಷನ್ ಇದೆ ಹಿಸ್ಟ್ರಿ, ಪೊಲಿಟಿಕಲ್ ಮತ್ತು ಸೋಷಿಯಾಲಜಿ, HPS. ಸೊ ನಿಮ್ಮ ಸಬ್ಜೆಕ್ಟ್ ಕರೆಕ್ಟ್ ಆಗಿದೆ ಚೆಕ್ ಮಾಡಬೇಕು. ಹಿಸ್ಟ್ರಿ, ಪೊಲಿಟಿಕಲ್, ಸೋಷಿಯಾಲಜಿ 3 ಸಬ್ಜೆಕ್ಟ್ಗಳಿದ್ದಾವೆ. ಅದಾದ ನಂತರ ನಿಮ್ಮ ಲ್ಯಾಂಗ್ವೇಜ್ ಕಲಾ ಸೌರಭ, ಕನ್ನಡ ಹಾಗೂ ಇಂಗ್ಲೀಷ್. ಇದರ ಮುಂದೆ ಒಂದು ಪ್ರಿಫರೆನ್ಸ್ ಇದೆ, ಟಿಕ್ ಮಾರ್ಕನ್ನು ಸೆಲೆಕ್ಟ್ ಮಾಡಬೇಕು. ಇದರಲ್ಲಿ ಮಾತ್ರ ನಿಮಗೆ ಆಪ್ಷನ್ ಸೆಲೆಕ್ಟ್ ಮಾಡಲಿಕ್ಕೆ. ನಂತರ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ಇದೆಲ್ಲ ಕಂಪಲ್ಸರಿಯಾಗಿ ಇರುತ್ತವೆ. ಈ ಲ್ಯಾಂಗ್ವೇಜನ್ನು ಎರಡನ್ನು ಟಿಕ್ ಮಾಡಿದ ನಂತರ ಸಬ್ಮಿಟ್ ಅಂತ ಒತ್ತಬೇಕು. ಇಲ್ಲಿ ಕ್ರೆಡಿಟ್ಸ್ 23 ಅಂತ ಇದೆ, ಹಾಗೆ ಇಲ್ಲಿ ಮ್ಯಾಕ್ಸಿಮಮ್ ಕ್ರೆಡಿಟ್ಸ್ 23. ಸೊ ಎರಡು ಮ್ಯಾಚ್ ಆಗಬೇಕು. ಇಲ್ಲಿ ಯಾವುದೋ ಒಂದು ಟಿಕ್ ಮಾಡಿಲ್ಲ ಅಂತ ಹೇಳಿದರೆ ಇಲ್ಲಿ ಅಷ್ಟು ಮ್ಯಾಚ್ ಆಗಲ್ಲ. ಅದಾದಮೇಲೆ ಸಬ್ಮಿಟ್ ಅಂತ ಬಟನ್ ಒತ್ತಬೇಕು. ಆರ್ ಯು ಶ್ಯೂರ್ ಅಂತ ಕೇಳುತ್ತೆ, ಎಸ್ ಅಂತ ಒತ್ತಬೇಕು. ಕೋರ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ಸೊ ಸರಿಯಾಗಿದ್ದರೆ ನಾವು ಅದನ್ನು ಅಪ್ರೂವ್ ಮಾಡ್ತೇವೆ, ತಪ್ಪಾಗಿದ್ದರೆ ಅದನ್ನು ವಾಪಸ್ ಕಳಿಸ್ತೇವೆ. ಹಾಗಂತೇಳಿ ಎಲ್ಲರದ್ದು ತಪ್ಪಿದ್ದೇನೆ ಅಂತ ಚೆಕ್ ಮಾಡೋಕ್ಕೆ ಆಗಲ್ಲ, ಎಲ್ಲವನ್ನು ನಾವು ಅಪ್ರೂವ್ ಮಾಡಿಬಿಡ್ತೇವೆ. ಸೊ ಒಂದ್ಸಲ ಅಪ್ರೂವ್ ಮಾಡಿದ್ಮೇಲೆ ಅದನ್ನು ಬದಲಾಯಿಸಲಿಕ್ಕೆ ಬರಲ್ಲ. ಹಾಗಾಗಿ ಕೇರ್ಫುಲ್ಲಾಗಿ ಚೆಕ್ ಮಾಡಿಕೊಂಡು ನಿಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಿ.